ಮತ್ತು ಮಾತಾಡೋಕೆ ಹೋದರೆ ಈ ಟ್ರೈನ್ದು ಸೈಡ್ ಪ್ಯಾಂಟ್ರಿ ಮಾತ್ರ ಸಕ್ಕದಾಗಿದೆ ಗುರು. ಹೇಳಕ್ಕೆ ಹೋದರೆ ವಂದೇ ಭಾರತ್ ಬರೋಕ್ಕಿಂತ ಮುಂಚೆ ಈ ರೂಟಲ್ಲಿ ನಮ್ಮ ಜನಶತಾಬ್ದಿನೇ ರಾಜ ಇದ್ದಿದ್ದು ಗುರು. ನಮಸ್ಕಾರ ಗುರುಗಳೇ, ನಾನು ನಿಮ್ಮ UP ಹುಡುಗ SK ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ವ್ಲಾಗಲ್ಲಿ. ಸದ್ಯಕ್ಕೆ ನಾನು ಇವತ್ತಿರೋದು SSS ಹುಬ್ಬಳ್ಳಿ ಜಂಕ್ಷನ್ ರೈಲ್ವೆ ಸ್ಟೇಷನು. ವಿಶ್ವದಲ್ಲಿ ಲಾಂಗೆಸ್ಟ್ ಪ್ಲ್ಯಾಟ್ಫಾರ್ಮ್ ಇರೋದು ಹುಬ್ಬಳ್ಳಿ ಜಂಕ್ಷನ್ಗೆ. ಆ ರೆಕಾರ್ಡ್ ಇರೋದು ನಮ್ಮ ಕರ್ನಾಟಕಗೆ. ನಾನು ಒಂದು ವಿಡಿಯೋ ಮಾಡೋಂತಿದ್ದೆ, ಲೈಕ್ ಒನ್ ಎಂಡಿಂದ ಇನ್ನೊಂದು ಎಂಡ್ವರೆಗೂ ವಾಕಿಂಗ್ ಮಾಡಿಬಿಟ್ಟು ಹೋಗೋದು, ಎಷ್ಟು ಟೈಮ್ ಆಗುತ್ತೆ, ಲೆಂತ್ ಎಷ್ಟಿದೆ ಅಂತ ಅದು ಮಾಡೋಂತಿದ್ದೆ. ಬಟ್ ಆಗಲಿಲ್ಲ, ನೆಕ್ಸ್ಟ್ ಟೈಮ್ ಬರುವಾಗ ಮಾಡೋಣ. ಸದ್ಯಕ್ಕೆ ನಾನು ತಂದಿರೋದು ನಿಮಗೆ ಟ್ರೈನ್ ಜರ್ನಿ ಯಾವುದು ಗೊತ್ತಾ? 12080 ಗೊತ್ತಾಗಿಲ್ವಾ? ಹಿಂದೆ ಕಾಣಿಸ್ತಿಲ್ವಾ? ಹುಬ್ಬಳ್ಳಿ ಬೆಂಗಳೂರು ಜನಶತಾಬ್ದಿ ಎಕ್ಸ್ಪ್ರೆಸ್ಸು. ಸೊ ಇದೇ ನಮ್ಮ ಟ್ರೈನು, ಪ್ಲ್ಯಾಟ್ಫಾರ್ಮ್ ನಂಬರ್ 2 ಇದೆ. ಸೊ ಇವತ್ತು ನಮ್ಮ ಜರ್ನಿ ಇರುತ್ತೆ D2 ಅಲ್ಲಿ, ಸೆಕೆಂಡ್ ಸೀಟಿಂಗು. ಸೊ ನಿಮಗೆ ಪ್ರೈಸು ಮತ್ತು ಡ್ಯೂರೇಷನು ಮತ್ತು ಕಂಡೀಷನ್ ಹೆಂಗಿದೆ ನೋಡೋಣ. ಅದೆಲ್ಲ ಮುಂಚೆ ಸರಿನಾ? ಇವಾಗ ಬನ್ನಿ ಹೋಗೋಣ, ನೋಡೋಣ. ಫಸ್ಟು ನಮ್ಮ ಟ್ರೈನಿಗೆ ಲಿಂಕ್ ಯಾವುದಿದೆ, ವ್ಯಾಪ್ 7 ಇರುತ್ತೆ, ಬಟ್ ಇಂಜಿನ್ ನಂಬರ್ ಯಾವುದಿದೆ ಅಂತ ಹೋಗಿ ನೋಡೋಣ. ಇದು ನಮ್ಮ ಜನಶತಾಬ್ದಿ ನೋಡ್ಬೋದು ನೀವು, ಹುಬ್ಬಳ್ಳಿ KSR ಬೆಂಗಳೂರು 12080 ಲಿಂಕ್ ಆಗಿದೆ. ವ್ಯಾಪ್ 7, ಇಂಜಿನ್ ನಂಬರ್ 39397, ಹುಬ್ಬಳ್ಳಿ ಲೋಕೋ ಶೆಡ್ ಇದು. ಇದು ನೀವು ಪ್ಲ್ಯಾಟ್ಫಾರ್ಮ್ ನಂಬರ್ 3 ಅಜ್ಮೇರ್ ಮೈಸೂರು ಗಾಡಿ ನೋಡ್ಬೋದು. ಅಜ್ಮೇರಿಂದ ಮೈಸೂರಿಗೆ ಹೋಗ್ತಿದೆ. ಕೋಚ್ ಕಾಂಪೋಸಿಷನ್ ಬಗ್ಗೆ ಮಾತಾಡೋಕೆ ಹೋದರೆ, ಹುಬ್ಳಿಯಿಂದ ಬೆಂಗಳೂರಿಗೆ ಹೋಗುವಾಗ ನಿಮಗೆ ಇಂಜಿನ್ ಆದಮೇಲೆ 12 ನಿಮಗೆ ಸೆಕೆಂಡ್ ಸೀಟಿಂಗ್ ಸಿಗ್ಬಿಡುತ್ತೆ. ಅದಾದಮೇಲೆ 2 ನಿಮಗೆ AC ಚೇರ್ ಕಾರ್ ಸಿಗುತ್ತೆ. ಒಂದು ಲಾಸ್ಟ್ ನಿಮ್ಗೆ ಒಂದು ಚಿಕ್ಕದು ಜನರಲ್ ಸಿಗ್ಬಿಡುತ್ತೆ. ಸೊ ನೀವು ಜನರಲ್ ಬೇಕಂದರೆ ಇದ್ರಲ್ಲಿ ಪ್ರಯಾಣ ಮಾಡ್ಬೋದು. ನನಗೆ ಗೊತ್ತಿರೋ ಪ್ರಕಾರ ಸುಮಾರು ಜನ ಸೆಕೆಂಡ್ ಸೀಟಿಂಗಲ್ಲೇ ಹತ್ತಾರೆ ಪಕ್ಕ. ಅದು ಜರ್ನಿ ಇರೋದು ಸೆಕೆಂಡ್ ಸೀಟಿಂಗಲ್ಲಿ. ಬಟ್ ಅದಕ್ಕಿಂತ ಮುಂಚೆ ಬನ್ನಿ ನಿಮ್ಗೆ ನಾನು AC ಚೇರ್ ಕಾರ್ ತೋರಿಸ್ಬಿಡ್ತೀನಿ. ಇದು ನೀವು ನೋಡ್ಬೋದು 3:2 ಕಾಂಬಿನೇಷನ್ ಇರುತ್ತೆ AC ಚೇರ್ ಕಾರಲ್ಲಿ. ನಿಮಗೆ ಲಗೇಜ್ ಸ್ಪೇಸ್ ಮೇಲೆ ಸಿಗ್ಬಿಡುತ್ತೆ. ಇಲ್ಲಿ ರೀಡಿಂಗ್ ಲೈಟ್ ಎಲ್ಲ ನಿಮ್ಗೆ ಸಿಗುತ್ತೆ. ಸೊ ಈ ಲಾಸ್ಟ್ವರೆಗೆ 2 ಇರುತ್ತೆ, ಇಲ್ಲಿ 3 ಇರುತ್ತೆ. ಮತ್ತು ಸೀಟ್ಸ್ ಎಲ್ಲ ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ. ಸೀಟ್ಸ್ ಕಂಫರ್ಟಬಲ್ ಆಗಿದೆ, ಆ್ಯಕ್ಚುಲಿ ಕಂಫರ್ಟಬಲ್ ಆಗಿದೆ. ಮತ್ತು ನಿಮ್ಗೆ ಇಲ್ಲಿ ಫುಡ್ ಟ್ರೇ ಸಿಗ್ಬಿಡುತ್ತೆ. ಇದೆಲ್ಲಕ್ಕಾಗತ್ತಾ ತಿರ್ಗಾ ಅಪ್ಪ. ಇಲ್ಲಿ ನಿಮಗೆ ಬಾಟ್ಲ್ ಹೋಲ್ಡರ್ ಸಿಗುತ್ತೆ, ಇಲ್ಲಿ ಲೆಗ್ ರೆಸ್ಟು, ಇಲ್ಲಿ ಆಮ್ರೆಸ್ಟ್ ಸಿಗುತ್ತೆ. ಇದೇ ನಿಮ್ಮದು AC ಚೇರ್ ಕಾರು. ಇವಾಗ ಸೆಕೆಂಡ್ ಸೀಟಿಂಗ್ ಹೋಗೋಣ. ಅಲ್ಲಿ ನೀವು ನೋಡಿ ವಂದೇ ಭಾರತ್ ಬಂದಿದೆ. ಇದು ನೀವು ಪ್ಲ್ಯಾಟ್ಫಾರ್ಮ್ 1 ವಂದೇ ಭಾರತ್ ನೋಡ್ಬೋದು. ಧಾರವಾಡ ಬೆಂಗಳೂರು ವಂದೇ ಭಾರತು. ಹೇಳಕ್ಕೆ ಹೋದರೆ ವಂದೇ ಭಾರತ್ ಬರೋಕ್ಕಿಂತ ಮುಂಚೆ ಈ ರೂಟಲ್ಲಿ ನಮ್ಮ ಜನಶತಾಬ್ದಿನೇ ರಾಜ ಇದ್ದಿದ್ದು ಗುರು. ವಂದೇ ಭಾರತ್ ಬಂದಾದಮೇಲೆ ಈ ಜನಶತಾಬ್ದಿಗೆ ವ್ಯಾಲ್ಯೂನೇ ಡೌನ್ ಆಯಿತು. ಏನು ಮಾಡೋಕ್ಕಾಗಲ್ಲ, ಪ್ರೀಮಿಯಂ ಟ್ರೈನ್ಸ್ ಬಂದರೆ ಇಂಥ ಟ್ರೈನ್ಸ್ಗೆ ವ್ಯಾಲ್ಯೂ ಕಡಿಮೆ ಆಗೇ ಬಿಡುತ್ತೆ. ಇವಾಗ ಹೋಗೋಣ ಸೆಕೆಂಡ್ ಸೀಟಿಂಗ್ ಒಳಗಡೆ, ನೋಡೋಣ ಸೆಕೆಂಡ್ ಸೀಟಿಂಗ್ ಹೆಂಗಿದೆ ಅಂತ. ಸೊ ಇದೆ ನೀವು ಸೆಕೆಂಡ್ ಸೀಟಿಂಗ್ ನೋಡ್ಬೋದು. 3:3 ಕಾನ್ಫಿಗರೇಷನ್ ಸಿಗುತ್ತೆ. ಬೇರೆ ನಿಮಗೆ ಲಗೇಜ್ ಸ್ಪೇಸು, ಇಲ್ಲಿ ಫ್ಯಾನ್ ಸಿಗುತ್ತೆ, ಯಾಕಂದರೆ AC ಇಲ್ಲ ಅದು. ಸೊ ಬೇರೆ ಎಲ್ಲ ಸೇಮ್ ಇರುತ್ತೆ. ಸೀಟ್ ಹತ್ರ ಹೋಗ್ಬಿಟ್ಟು ನಿಮಗೆ ಸ್ಪೆಸಿಫಿಕೇಷನ್ ಸೀಟ್ದೆಲ್ಲ ನಿಮ್ಗೆ ಹೇಳ್ತೀನಿ. ಸೊ ಇದು ನೀವು ನೋಡೋಕೆ ಹೋದರೆ ಅಲ್ಲಿ ನಮ್ಮ ವಂದೇ ಭಾರತ್ ಹೊರಟ್ಬಿಟ್ಟಿದೆ. ಮತ್ತು ಹೇಳಕ್ಕೆ ಹೋದರೆ ನಂಗೆ ಸೆಂಟ್ರ್ ಸೀಟ್ ಸಿಕ್ಕಿದೆ, ಆ ಟೇಬಲ್ ಇರುತ್ತಲ್ಲ ಅದು ಸಿಕ್ತು. ಸೊ ನಾನು ಸದ್ಯಕ್ಕೆ ಬೇರೆ ಸೀಟಿಗೆ ಬಂದುಬಿಟ್ಟಿದ್ದೀನಿ. ಸೊ ನೀವು ನೋಡೋಕೆ ಹೋದರೆ ನಿಮ್ಗೆ ಫುಡ್ ಟ್ರೇ ಸಿಗುತ್ತೆ, ಬಾಟ್ಲ್ ಹೋಲ್ಡರ್ ಸಿಗುತ್ತೆ, ಲೆಗ್ ರೆಸ್ಟ್ ಸಿಗುತ್ತೆ. ಈ ಸಕ್ಕದಾಗಿದೆ ಸ್ಪೇಸ್ ಮಾತ್ರ. ಮ್ಯಾಗ್ಝಿನ್ ಹೋಲ್ಡರ್ ಸಿಗುತ್ತೆ, ನಿಮಗೆ ಆಮ್ರೆಸ್ಟ್ ಸಿಗುತ್ತೆ, ನಿಮಗೆ ರಿಕ್ಲೈನರ್ ಸಿಗುತ್ತೆ. ಸೊ ನೀವು ಮಲ್ಕೊಬೋದು. ಮತ್ತು ನಿಮಗೆ ಚಾರ್ಜಿಂಗ್ ಸಾಕೆಟ್ ಸಿಗುತ್ತೆ. ಸೊ ಇದೆಲ್ಲ ಆಪ್ಷನ್ ನಿಮ್ಗೆ ಸಿಗೋದು ಸೆಕೆಂಡ್ ಸೀಟಿಂಗಲ್ಲಿ. ಬಟ್ ಈ ಕೋಚ್ ನಮ್ಮ D2 ಇದೆಯಲ್ಲ, ಇದು ಸ್ವಲ್ಪ ಪರವಾಗಿಲ್ಲ ಅವರು, ಕಂಪ್ಯಾರಿಟಿವ್ಲಿ ಚೆನ್ನಾಗಿದೆ. ಸೊ ಇದೇ ನನ್ನ ಮಿಡಲ್ ಸೀಟ್ ನೀವು ನೋಡೋಕೆ ಹೋದರೆ. ಸೊ ಅದಕ್ಕೆ ನಾನು ನಿಮ್ಗೆ ಹಿಂದೆ ಹೋಗಿ ತೋರಿಸ್ದೆ. ಇಲ್ಲಿ ನಿಮಗೆಲ್ಲ ಬಾಟ್ಲ್ ಹೋಲ್ಡರ್ ಏನೂ ಸಿಗೋಲ್ಲ ಅವರು. ಮ್ಯಾಗ್ಝಿನ್ ಹೋಲ್ಡರ್, ಬಾಟ್ಲ್ ಹೋಲ್ಡರ್, ಲೆಗ್ ರೆಸ್ಟು ಇಲ್ಲ ಇಲ್ಲಿ. ಬಟ್ ನಿಮಗೆ ಲೆಗ್ ಸ್ಪೇಸ್ ಜಾಸ್ತಿ ಸಿಗುತ್ತೆ. ಇದು ಸದ್ಯಕ್ಕೆ ನಾವು ಎಕ್ಸಾಕ್ಟ್ಲಿ 2:05ಗೆ ಹೊರಟ್ಬಿಟ್ಟಿದ್ದೀವಿ ಹುಬ್ಬಳ್ಳಿ ಜಂಕ್ಷನಿಂದ. ಹೇಳಕ್ಕೆ ಹೋದರೆ ಒಂಥರ ನಾವು ಮೈಸೂರು ಅಜ್ಮೇರ್ ಗಾಡಿನ ಅಜ್ಮೇರ್ ಮೈಸೂರು ಗಾಡಿನ ಓವರ್ಟೇಕ್ ಮಾಡ್ತಿದ್ದೀವಿ. ಬಟ್ ಅದು ಟೈಮಿಂಗು 2:15 ಬೇಗ ಬಂದುಬಿಟ್ಟಿದ್ದು. ಸೊ ನಮ್ಮ ಟೈಮ್ 2:05ಗೆ ಹೊರಟ್ಬಿಟ್ಟಿದ್ದೀವಿ ನಾವು. ಎಕ್ಸಾಕ್ಟ್ ಗುರು ನೋಡಿಲ್ಲ. ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿ ಜಂಕ್ಷನ್.
ಇದು ಹುಬ್ಬಳ್ಳಿಯಿಂದ ದಾದರ್ವರೆಗೂ ಹೋಗೋ ಟ್ರೈನು 17317 ರೆಡಿ ಆಗಿದೆ. ಇದು ಡಿಪಾರ್ಚರ್ ಟೈಮ್ ಆಗಿದೆ 3:30 3:40 ಏನೋ. ಇವಾಗ ನಮ್ಮ ಕ್ರಾಸಿಂಗ್ ಆಗಕ್ಕೆ ಹೋಗ್ತಿದೆ ತಿರುವನೆಯಲ್ಲಿ ದಾದರ್ ಸೆಂಟ್ರಲ್ ಚಾಲುಕ್ಯ ಎಕ್ಸ್ಪ್ರೆಸ್ ವಯಾ SMBB. ಚಾಲುಕ್ಯ ಎಕ್ಸ್ಪ್ರೆಸ್ಸು ಸದ್ಯಕ್ಕೆ ಲೇಟ್ ಇದೆ. ಆ್ಯಕ್ಚುಲಿ ಹುಬ್ಬಳ್ಳಿಯಲ್ಲಿ ಅದು ಆಲ್ರೆಡಿ 2 o'clock ಇರಬೇಕು, ಬಟ್ ಇನ್ನೂ ಹುಬ್ಬಳ್ಳಿ ಸೌತ್ ಹತ್ರನೂ ಅದು ರೀಚ್ ಆಗಿಲ್ಲ. ಆಲ್ಮೋಸ್ಟ್ 2:20 ಆಗಿದೆ. ಸೊ ಅದು ರನ್ ಆಗೋದು ತಿರುವನೆಲ್ಲಿಯಿಂದ ದಾದರ್ವರೆಗೂ, ದಾದರ್ ಸೆಂಟ್ರಲ್ವರೆಗೂ ವಯಾ ನಮ್ಮ ಬೆಂಗಳೂರು SMBBಯಿಂದ. ಇದು ಹುಬ್ಳಿ ಆದ್ಮೇಲೆ ನಾವು ತಲುಪಿದ್ದೀವಿ ನಮ್ಮ ಮೊದಲ ಕಮರ್ಷಿಯಲ್ ಹಾಲ್ಟು, ಅದು SMM ಹಾವೇರಿ. ಬರೋ ಟೈಮ್ 3:12, 1 minute ಸ್ಟಾಪ್ ಅಷ್ಟೇ ಇಲ್ಲಿ. ನಾವು ಸದ್ಯಕ್ಕೆ ಬಂದಿದ್ದೀವಿ 10 minutes ಡಿಲೇ. ಇವಾಗ ಮೈಸೂರಿಂದ ಬೆಳಗಾವಿ ಹೋಗುವ ವಿಶ್ವಮಾನವ ಎಕ್ಸ್ಪ್ರೆಸ್ ಕ್ರಾಸಿಂಗ್ ಬಾಕಿ ಇದೆ. ಸೊ ಅದು ಕ್ಯಾಪ್ಚರ್ ಮಾಡೋಣ ಇವಾಗ ಮುಂದೆ. ಐ ಹೋಪ್ ಈ ಟೈಮ್ಗೆ ಡಿಪಾರ್ಚರ್ ಕೊಡಬೇಕು ಇದಕ್ಕೆ. ಇದು ನಮ್ಮ ಈ ಜನಶತಾಬ್ದಿ ಎಕ್ಸ್ಪ್ರೆಸ್ ಸದ್ಯಕ್ಕೆ ತಲುಪಿದೆ ರಾಣಿಬೆನ್ನೂರು ರೈಲ್ವೆ ಸ್ಟೇಷನ್ಗೆ. ಸ್ಟೇಷನ್ ಕೋಡ್ RNR. ಬರೋ ಟೈಮು 3:39. ನಾವು ಅಪ್ರಾಕ್ಸಿಮೇಟ್ಲಿ 6 minutes ಡಿಲೇ ಬಂದಿದ್ದೀವಿ ಇಲ್ಲಿ. ಮತ್ತು ನೀವು ನೋಡೋಕೆ ಹೋದರೆ ಹಿಂಗೆ ಕಾಣಿಸೋದು ನಮ್ಮದು ರಾಣಿಬೆನ್ನೂರು ರೈಲ್ವೆ ಸ್ಟೇಷನ್. ಇದು ನಾವು ಅಪ್ರಾಕ್ಸಿಮೇಟ್ಲಿ 2-3 minutes ಸ್ಟಾಪ್ ಆದಮೇಲೆ ಹೊರಟ್ಬಿಟ್ಟಿದ್ದೀವಿ. ಯಾಕಂದರೆ ಇಲ್ಲಿ ನಮ್ಮ ಟ್ರೈನ್ ಲಾಸ್ಟಲ್ಲಿ ಲಗೇಜ್ ವ್ಯಾನ್ ಇದೆ. ಸೊ ಅದರಲ್ಲಿ ಬೈಕ್ ಹತ್ತಿಸಿದ್ರು. ಸೊ ಅದಕ್ಕೆ ಒಂದು ಸ್ವಲ್ಪ ಲೇಟ್ ಆಯಿತು. ಇಲ್ಲೂ 1 minute ಸ್ಟಾಪ್. ಅದಕ್ಕೆ ನಾವು ತಲುಪಿದ್ದೀವಿ ಹರಿಹರ್ ರೈಲ್ವೆ ಸ್ಟೇಷನ್ಗೆ. ಸ್ಟೇಷನ್ ಕೋಡ್ HRR. ತುಂಗಭದ್ರಾ ನದಿ ನೋಡಿದ್ರಿ. ಸೊ ಆನ್ ದ ಬ್ಯಾಂಕ್ ಆಫ್ ತುಂಗಭದ್ರಾ ರಿವರ್ ಈ ಶಹರ್ ಬಂದು ಇದಾಗಿದ್ದಾರೆ, ಸ್ಥಾಪಿತ ಮಾಡಿದ್ದಾರೆ. ಸೊ ಹೇಳಕ್ಕೆ ಹೋದರೆ 4:01 ಬರೋಕ್ಕೆ ಟೈಮು, 2 ನಿಮಿಷ ಡಿಲೇ ಅಷ್ಟೇ. 4:03 ನಾವು ಬಂದುಬಿಟ್ಟಿದ್ದೀವಿ. ಮತ್ತು ಇವಾಗ ಚಿತ್ರದುರ್ಗ ಹುಬ್ಳಿ ಎಕ್ಸ್ಪ್ರೆಸ್ ಜೊತೆ ಕ್ರಾಸಿಂಗ್ ಇದೆ. ಮತ್ತು ಇನ್ನೊಂದು ನಾನು ನಿಮಗೆ ಹಂಪಿ ಎಕ್ಸ್ಪ್ರೆಸ್ ನಾನು ಹೇಳಿದ್ನಲ್ಲ, ಒಂದು ರೂಟು ಹೊಸಪೇಟೆಯಿಂದ ಬರೋದಂತ. ಹೊಸಪೇಟೆ ಜಂಕ್ಷನಿಂದ ಇತ್ತ ಕಡೆ ದಾವಣಗೆರೆಗಿಂತ ಮುಂಚೆ ಅದೊಂದು ಅಮರಾವತಿ ಕಾಲೋನಿ ಜಂಕ್ಷನ್ ಹತ್ರ, ಅದನ್ನ ನಿಮ್ಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಲೈನ್ ನೋಡ್ತಿದ್ದೀರಲ್ಲ, ಆ ಲೈನ್ ಬರ್ತಿರೋದು ಹೊಸಪೇಟೆ ಕಡೆಯಿಂದ. ನಮ್ಮ ಈ ಜನಶತಾಬ್ದಿ ಎಕ್ಸ್ಪ್ರೆಸ್ ಟ್ರೈನ್ ನಂಬರ್ 12080 ಸದ್ಯಕ್ಕೆ ತಲುಪಿಬಿಟ್ಟಿದೆ ದಾವಣಗೆರೆ ರೈಲ್ವೆ ಸ್ಟೇಷನ್ಗೆ. ಬರೋ ಟೈಮು 4:16. ಎಕ್ಸಾಕ್ಟ್ ಟೈಮಿಗೆ ಬಂದಿದ್ದೀವಿ. ಇಲ್ಲಿ 2 ನಿಮಿಷ ಸ್ಟಾಪ್ ನಿಮ್ಗೆ ಸಿಗುತ್ತೆ. ಮತ್ತು ಹಾಗೆ ಇಲ್ಲಿಂದ ನಮ್ಮ ಟ್ರೈನ್ ಪ್ಯಾಕ್ ಆಗ್ತಿದೆ ಗುರು. ಮತ್ತು ನಿಮ್ಗೆ ಗೊತ್ತಲ್ಲ ದಾವಣಗೆರೆ ಫೇಮಸ್ ಏನಕ್ಕೆ, ದಾವಣಗೆರೆ ಬೆಣ್ಣೆ ದೋಸೆ. ಮತ್ತು ನಿಮಗೆ ಒಂದು ಲೈನ್ ತೋರಿಸ್ನಲ್ಲ ನಾನು, ಅದು ಅಮರಾವತಿ ಕಾಲೋನಿ ಜಂಕ್ಷನ್, ಅದು ಹೊಸಪೇಟೆ ಕಡೆ ಹೋಗ್ತಿದೆ. ಅದರಲ್ಲಿ ಯಾವುದಾದ್ರು ಟ್ರೈನ್ ಲೈನಲ್ಲಿ ಹೋಗುತ್ತೋ ಇಲ್ಲ, ಕಮರ್ಷಿಯಲ್ ಟ್ರೈನ್ ಹೋಗುತ್ತೋ ಇಲ್ಲ, ನನಗೆ ಒಂದ್ಸಲ ತಿಳಿಸ್ಬಿಡ್ರಿ.
ಹೋಗ್ತಿದ್ರೆ ಒಂದು ಜರ್ನಿ ಪಕ್ಕ ಮಾಡೋಣ ಆ ಕಡೆ. ಸೊ ಅಲ್ಲಿ ನೀವು ನೋಡ್ಬೋದು ಚಿತ್ರದುರ್ಗ ಹುಬ್ಳಿ ಪ್ಯಾಸೆಂಜರ್ ಟ್ರೈನ್ ಸದ್ಯಕ್ಕೆ ನಮಗೆ ಕ್ರಾಸ್ ಮಾಡಿ ಹೊರಟ್ಬಿಟ್ಟಿದೆ ದಾವಣಗೆರೆ ರೈಲ್ವೆ ಸ್ಟೇಷನ್. ಇದು ಅಪ್ರಾಕ್ಸಿಮೇಟ್ಲಿ 4 ಮಿನಿಟ್ ಹಾಲ್ಟ್ ಆದಮೇಲೆ ನಾವು ಹೊರಟ್ಬಿಟ್ಟಿದ್ದೀವಿ ದಾವಣಗೆರೆ ರೈಲ್ವೆ ಸ್ಟೇಷನಿಂದ. ಆ ಲೈನ್ ನೀವು ನೋಡ್ತಿದ್ದೀರಲ್ಲ, ಆ ಲೈನ್ ಹೋಗ್ಬಿಟ್ಟಿದೆ ಚಿತ್ರದುರ್ಗ ಕಡೆ ಚಿಕ್ಕಜಾಜೂರಿಂದ. ಇದು ನಮ್ಮ ಜನಶತಾಬ್ದಿ ಎಕ್ಸ್ಪ್ರೆಸ್ ಸದ್ಯಕ್ಕೆ ತಲುಪಿದೆ ಚಿಕ್ಕಜಾಜೂರು ಜಂಕ್ಷನ್ಗೆ. ಜಂಕ್ಷನ್ ಏನಕ್ಕೆ ಅಂತ ಹೇಳ್ತಾರೆ, ಬೆಂಗಳೂರು ಹುಬ್ಳಿ ಮೇನ್ ಲೈನಲ್ಲಿ ನಾನು ಆಲ್ರೆಡಿ ನಿಮ್ಗೆ ತೋರಿಸ್ದೆ, 1 ಲೈನ್ ಕಟ್ ಆಗಿದೆ ಚಿತ್ರದುರ್ಗ ಕಡೆ. ಹತ್ತು ಕಡೆ ಸಿಂಧನೂರು ಎಕ್ಸ್ಪ್ರೆಸ್ ಹೋಗುತ್ತೆ, ಅದಾದಮೇಲೆ ಐ ಥಿಂಕ್ ಶಿರ್ಡಿಗೆ ಹೋಗುವ ಟ್ರೈನ್ ಹೋಗುತ್ತೆ ಮೈಸೂರಿಂದ, ಅದಾದಮೇಲೆ ಐ ಗೆಸ್ ಮೈಸೂರು ವಾರಣಾಸಿನೂ ಹೋಗುತ್ತೆ. ಬೇರೆ ಯಾವ ಟ್ರೈನ್ ಹೋಗುತ್ತೆ ಕಮೆಂಟಲ್ಲಿ ತಿಳಿಸೋದು ಮರಿಬೇಡಿ, ಸರಿನಾ? ಬರೋ ಟೈಮು 4:52, ನಾವು 1 or 2 ಮಿನಿಟ್ಸ್ ಬಿಫೋರ್ ಬಂದಿದ್ದೀವಿ ಇಲ್ಲಿ. ಇದು ನಾವು ಡಾಟ್ ಆನ್ ಟೈಮ್ಗೆ 4:53ಗೆ ಹೊರಟ್ಬಿಟ್ಟಿದ್ದೀವಿ ಚಿಕ್ಕಜಾಜೂರು ರೈಲ್ವೆ ಸ್ಟೇಷನ್ನಿಂದ, ಚಿಕ್ಕಜಾಜೂರು ಜಂಕ್ಷನಿಂದ ನೀವು ಹೇಳ್ಬೋದು. ಸಿದ್ಧಗಂಗಾ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಬೆಂಗಳೂರು ಟು ಧಾರವಾಡ. ಇದಕ್ಕೆ ನಾವು ತಲುಪಿಟ್ಟಿದ್ದೀವಿ ಬೀರೂರು ಜಂಕ್ಷನ್ಗೆ. ಜಂಕ್ಷನ್ ಏನಕ್ಕೆ ಕಲ್ತಾರೆ ಅಂದರೆ ಬೆಂಗಳೂರು ಹುಬ್ಳಿ ಮೇನ್ ಲೈನಿಂದ 1 ಲೈನ್ ಇಲ್ಲಿಂದ ಕಟ್ ಆಗಿಬಿಟ್ಟಿದೆ ಶಿವಮೊಗ್ಗ ಟೌನ್ಗೆ. ಸೊ ಆ ವ್ಲಾಗ್ ಇನ್ನೂ ನೋಡಿಲ್ಲ ಅಂದರೆ ನೋಡ್ಬಿಡಿ, ಸಕ್ಕತ್ತಾಗಿದೆ ಆ ವ್ಲಾಗ್ ಮಾತ್ರ. ಬರೋ ಟೈಮು 5:39, ನಾವು ತಲುಪಿದ್ದೀವಿ 5:37, 2 ಮಿನಿಟ್ಸ್ ಬಿಫೋರ್. 1 ನಿಮಿಷ ಸ್ಟಾಪ್ ಅಷ್ಟೇ ಇಲ್ಲಿರುತ್ತೆ. ಮತ್ತು ಸ್ಟೇಷನ್ ಕೋಡ್ ಮಾತಾಡೋಕೆ ಹೋದರೆ RRB ಬೀರೂರ್ದು. ಇದು ನಾವು ಎಕ್ಸಾಕ್ಟ್ಲಿ 5:40ಗೆ ಹೊರಟ್ಬಿಟ್ಟಿದ್ದೀವಿ ಬೀರೂರು ಜಂಕ್ಷನಿಂದ. ನೆಕ್ಸ್ಟು ನಮ್ಮ ಡೈರೆಕ್ಟ್ ಸ್ಟಾಪ್ ಬಂದು ಅರಸೀಕೆರೆ, ಕಾಜೂರಲ್ಲಿ ಸ್ಟಾಪ್ ಕೊಡಲಿಲ್ಲ. ನೀವು ಕಾದೂರು ಜಂಕ್ಷನಿಂದ ಲೈನ್ ನೋಡ್ಬೋದು, ಅದು ಚಿಕ್ಕಮಗಳೂರಿಗೆ ಹೋಗಿದೆ. ಇದು ನಮ್ಮ ಜನಶತಾಬ್ದಿ ಎಕ್ಸ್ಪ್ರೆಸ್ ಸದ್ಯಕ್ಕೆ ತಲುಪಿದೆ ಅರಸೀಕೆರೆ ಜಂಕ್ಷನ್ಗೆ. ಬರೋ ಟೈಮು 6:17, ನಾವು 7 ಮಿನಿಟ್ಸ್ ಬಿಫೋರ್ ಬಂದಿದ್ದೀವಿ. 3 ಮಿನಿಟ್ಸ್ ಸ್ಟಾಪ್ ಇರುತ್ತೆ, ಯಾಕಂದರೆ ಇಲ್ಲಿ ಕ್ರೂ ಚೇಂಜಸ್ ಆಗ್ತಾರೆ. ಹುಬ್ಳಿಯಿಂದ ಕ್ರೂ ಹತ್ತಿದ್ರು, ಮೈಸೂರು ಡಿವಿಷನ್ ಅವರೇ ಹತ್ಬಿಟ್ರು, ಯಾಕಂದರೆ
ನೆಕ್ಸ್ಟು ನಮ್ಮದು ಹಾವೇರಿ ಬರುತ್ತೆ, ಹಾವೇರಿಯಿಂದ ಮೈಸೂರು ಡಿವಿಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹುಬ್ಳಿಯಿಂದನೇ ಮೈಸೂರು ಡಿವಿಷನ್ ಕ್ರೂ ಇರ್ತಾರೆ. ಮತ್ತು ಇಲ್ಲಿ ಅರಸೀಕೆರೆ ಹತ್ರ ಬಂದು ಡಿವಿಷನ್ ಚೇಂಜ್ ಲೈಕ್ ಮೈಸೂರು ಡಿವಿಷನೇ ಇರುತ್ತೆ, ತಿಪ್ಟೂರ್ವರೆಗೂ ಮೈಸೂರು ಡಿವಿಷನು. ಬಟ್ ಕ್ರೂ ಬಂದು ಇಲ್ಲಿ ಚೇಂಜ್ ಆಗ್ತಾರೆ. ಏನಕ್ಕೆ ಕ್ರೂ ಇಲ್ಲಿ ಚೇಂಜ್ ಆಗ್ತಾರೆ ಕಮೆಂಟ್ ಮಾತ್ರ ಮಾಡಿ, ಯಾಕಂದರೆ ತಿಪ್ಟೂರ್ವರೆಗೂ ಮೈಸೂರು ಡಿವಿಷನ್ ಇದೆಯಲ್ಲ ಅದಕ್ಕೆ. ಮತ್ತು ಹೇಳಕ್ಕೆ ಹೋದರೆ ಅರಸೀಕೆರೆ ಜಂಕ್ಷನ್ ಇಲ್ಲಿಂದ ಒಂದು ಲೈನು ಹಾಸನ್ಗೆ ಹೋಗ್ಬಿಟ್ಟಿದೆ, ಇನ್ನೊಂದು ಲೈನು ನಮ್ಮದು ಬೆಂಗಳೂರಿಗೆ ಹೋಗುತ್ತೆ, ಇನ್ನೊಂದು ಎಲ್ಲಿಗೆ ಹುಬ್ಳಿ ಕಡೆ ಹೋಗುತ್ತೆ. ಇಲ್ಲಿ ಅರಸೀಕೆರೆ ಜಂಕ್ಷನಲ್ಲಿ ನೀವು ನೋಡ್ಬೋದು ನಮ್ಮದು ಕ್ರಾಸಿಂಗ್ ಆಗ್ತಿದೆ ಯಶವಂತಪುರ ಚಂಡೀಗಢ ಸಂಪರ್ಕ ಕ್ರಾಂತಿ ಜೊತೆ. ಸೊ ಇದು ಯಶವಂತಪುರದಿಂದ ಚಂಡೀಗಢವರೆಗೂ ಹೋಗುತ್ತೆ. ಇದು ನಾವು 6 ಮಿನಿಟ್ಸ್ ಡಿಲೇ ಆದಮೇಲೆ ಹೊರಟ್ಬಿಟ್ಟಿದ್ದೀವಿ ಅರಸೀಕೆರೆ ಜಂಕ್ಷನಿಂದ. ಆ ಕಾರ್ನರ್ಗೆ ಹಾಸನ್ ಲೈನ್ ಹೋಗಿದೆ ನೋಡಿ, ಫುಲ್ ಎಕ್ಸ್ಟ್ರೀಮ್ ರೈಟು. ಈ ಸದ್ಯಕ್ಕೆ ನಮ್ಮ ಜನಶತಾಬ್ದಿ ತಲುಪಿದೆ ತಿಪ್ಟೂರು ರೈಲ್ವೆ ಸ್ಟೇಷನ್ಗೆ. ಮೈಸೂರು ಡಿವಿಷನಿನ ಲಾಸ್ಟ್ ರೈಲ್ವೆ ಸ್ಟೇಷನ್ ಇದು. ನೆಕ್ಸ್ಟು ನಮ್ಮದು ತುಮಕೂರು ಬರುತ್ತೆ, ಅಲ್ಲಿಂದ ನಮ್ಮದು ಬೆಂಗಳೂರು ಡಿವಿಷನ್ ಸ್ಟಾರ್ಟ್ ಆಗುತ್ತೆ. ಬರೋ ಟೈಮು 6:34. ನಾವು 10 ಮಿನಿಟ್ಸ್ ಡಿಲೇ ಬಂದಿದ್ದೀವಿ. 1 ನಿಮಿಷ ಸ್ಟಾಪ್ ಅಷ್ಟೇ ಇಲ್ಲಿ. ಮತ್ತು ನೀವು ಇಲ್ಲಿ ನೋಡಿ ಪ್ಲ್ಯಾಟ್ಫಾರ್ಮ್ ಎಷ್ಟು ಕೆಳಗಡೆ ಇದೆ, ನಮ್ಮ ಟ್ರೈನ್ ಎಷ್ಟು ಮೇಲೆ ಇದೆ. ನೀವು ನೋಡೋಕೆ ಹೋದರೆ ನಮ್ಮ ಟ್ರೈನ್ ಹತ್ತು ಕಡೆ ಸ್ವಲ್ಪ ವಾಲ್ ಹಂಗಿಲ್ಲ, ಲೈಕ್ ಸ್ವಲ್ಪ ಬೆಂಡ್ ಆಗಿರೋ ಥರ. ಇದು ಸದ್ಯಕ್ಕೆ ನಾವು ಹೋಗ್ಬಿಟ್ಟಿದ್ದೀವಿ ತಿಪ್ಟೂರು ರೈಲ್ವೆ ಸ್ಟೇಷನ್ ಇಂದ. ಇದು ನಾವು ತುಮಕೂರು ರೈಲ್ವೆ ಸ್ಟೇಷನ್ಗೆ ರೀಚ್ ಆಗಿದ್ವಿ. ನಾನು ಆ್ಯಕ್ಚುಲಿ ಮಲ್ಕೊಂಡ್ಬಿಟ್ಟಿದ್ದೆ, ಸೊ ಎದ್ದಾಗ ನೋಡಿದೆ ತುಮಕೂರು ಬಂದುಬಿಟ್ಟಿದೆ. ಸೊ 7 ಮಿನಿಟ್ಸ್ ಡಿಲೇ ಇಲ್ಲಿಂದ ನಾವು ಹೊರಟಿದ್ದೀವಿ ತುಮಕೂರಿಂದ. Gol Gumbaz Express crossing. ಈಗ ನಾವು ತಲುಪಿದ್ದೀವಿ ಯಶವಂತಪುರ ಜಂಕ್ಷನ್ಗೆ. ಬರೋ ಟೈಮು
8:25. ನಾವು ಅಪ್ರಾಕ್ಸಿಮೇಟ್ಲಿ 5 ಮಿನಿಟ್ಸ್ ಡಿಲೇ ಬಂದಿದ್ದೀವಿ. 2 ನಿಮಿಷ ಸ್ಟಾಪ್ ಇರುತ್ತೆ. ಮತ್ತು ಹೆವಿ ಡಿಬೋರ್ಡ್ ಮಾಡಿದ್ದಾರೆ ಇಲ್ಲಿ ನೋಡೋದಾದ್ರೆ. ಮತ್ತು ಮ್ಯಾಕ್ಸಿಮಮ್ ಜನ ಇಲ್ಲಿ ಡಿಬೋರ್ಡ್ ಮಾಡಿದ್ದಾರೆ. ಮತ್ತು ಮಾತಾಡೋಕೆ ಹೋದರೆ ಈ ಟ್ರೈನ್ದು ಸೈಡ್ ಪ್ಯಾಂಟ್ರಿ ಮಾತ್ರ ಸಕ್ಕದಾಗಿದೆ ಗುರು. ಟೇಸ್ಟಲ್ಲಿ ಆ ಫುಡ್ ಟೇಸ್ಟು ಕ್ವಾಲಿಟಿ ಸಕ್ಕದಾಗಿದೆ. ಮತ್ತು ಹೇಳಕ್ಕೆ ಹೋದರೆ ನಿಮಗೆ ಪ್ರೈಸಸ್ಸು ಕರೆಕ್ಟಾಗಿದೆ. IRCTCಯಲ್ಲಿ ಏನು MRP ಇದೆ ಆ MRPಗೆ ಎಲ್ಲ ಕೊಡ್ತಿದ್ದಾರೆ. ನಾನು ಆ್ಯಕ್ಚುಲಿ ಶಾಕ್ ಆಗಿಬಿಟ್ಟೆ. ಈ IRCTC ಸೈಡ್ ಪ್ಯಾಂಟ್ರಿ ನೋಡಿ ಸಕ್ಕದಾಗಿದೆ ಸರ್ವಿಸ್ ಈ ಟ್ರೈನ್ ಮಾತ್ರ. ನಮ್ಮ ಈ ಜನಶತಾಬ್ದಿ ಎಕ್ಸ್ಪ್ರೆಸ್ ಟ್ರೈನ್ ನಂಬರ್ 12080 ಹುಬ್ಳಿ ಬೆಂಗಳೂರು ಜನಶತಾಬ್ದಿ ತಲುಪಿದೆ ಬೆಂಗಳೂರು ರೈಲ್ವೆ ಸ್ಟೇಷನ್ಗೆ. ಬರೋ ಟೈಮ್ 9:15. ನಾವು ಬಂದಿದ್ದೀವಿ 20 ಮಿನಿಟ್ಸ್ ಬಿಫೋರ್ ಇಲ್ಲಿ. ಮತ್ತು ಮಾತಾಡೋಕ್ಕೆ ಹೋದರೆ ಯಶವಂತಪುರದಿಂದ ಮೆಜೆಸ್ಟಿಕ್ಗೆ ಸ್ಲ್ಯಾಕ್ ಟೈಮ್ ತುಂಬ ಕೊಟ್ಟಿದ್ದಾರೆ. ಅಪ್ರಾಕ್ಸಿಮೇಟ್ಲಿ 50 ಮಿನಿಟ್ಸ್ ಸ್ಲ್ಯಾಕ್ ಟೈಮ್ ಕೊಟ್ಟಿದ್ದಾರೆ. ಮತ್ತು ಇವಾಗ ಮಾತಾಡೋ ಡಿಸ್ಟೆನ್ಸು ಹುಬ್ಳಿಯಿಂದ ಇಲ್ಲಿವರೆಗೂ 470 ಕಿಲೋಮೀಟರ್ಸು. ನಾವು ಅಪ್ರಾಕ್ಸಿಮೇಟ್ಲಿ ತೊಗೊಳೋದು 7 hours 10 minutes. ಅದಾದಮೇಲೆ ಟಿಕೆಟ್ ಪ್ರೈಸ್ ಮಾತಾಡೋಕೆ ಹೋದರೆ ಸೆಕೆಂಡ್ ಸೀಟಿಂಗ್ ಬಂದು 210 rupees, AC ಚೇರ್ ಕಾರ್ದು ಬಂದು 700 rupees. ಇದೇ ನಮ್ಮ ಟಿಕೆಟ್ ಫೇರು. ಐ ಹೋಪ್ ನಿಮ್ಗೆ ಈ ಜರ್ನಿ ಇಷ್ಟ ಆಗಿರುತ್ತೆ. ಜರ್ನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಏನಾದರೂ ತಪ್ಪಾದರೆ ಶ್ರಮಿಸ್ಬಿಡಿ. ನಾನೊಬ್ಬ UP ಹುಡುಗ, UPಯಿಂದ ಬಂದು ಕನ್ನಡ ಕಲಿತು ಕನ್ನಡ ಕಂಟೆಂಟ್ ನಿಮಗೆ ಪ್ರೊವೈಡ್ ಮಾಡ್ತೀನಿ. ಸರಿ, ಮತ್ತು ಸಿಗೋಣ ನೆಕ್ಸ್ಟ್ ಜರ್ನಿಯಲ್ಲಿ. ಅಷ್ಟವರೆಗೂ ಜೈ ಭಾರತ, ಜೈ ಕರ್ನಾಟಕ.